ಭಾನುವಾರ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಒಂದು ದಾಪುಗಾಲಿಟ್ಟಿದ್ದಾರೆ. ರಜಾ ದಿವಸನೂ ಕೆಲಸ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸನಕ್ಕೆ ಮೊದಲನೇದಾಗಿ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೀತಾ ಇದೆ. ಇದನ್ನು ಒಂದು ತಡೆಯೋದಕ್ಕೆ ಏನಾದ್ರು ಒಂದು ಟೆಕ್ನಿಕಲ್ಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕಳಕಳಿಯ ಮನವಿ ಮಾಡ್ತೀವಿ. ಸುಮಾರು ಇದುವರೆಗೂ ಒಂದು 85 ಜನ ಆನೆ ದಾಳಿಯಿಂದ ಸಿಕ್ಕಿದ್ದಾರೆ. ಮತ್ತು ಕಾಡೆಮ್ಮೆ ಇದೆ, ಚಿರತೆ ಇದೆ, ಸುಮಾರು ಕಾಡು ಪ್ರಾಣಿಗಳು, ಪಶ್ಚಿಮ ಘಟ್ಟಗಳಲ್ಲಿ ಕಾಡು ಪ್ರಾಣಿಗಳು ಉಳ್ಕೊಂಡೇ ಇದ್ದೇ ಇರ್ತವೆ. ಅದು ನಮ್ಮ ದೇಶದ ಆಸ್ತಿ, ಅದನ್ನು ಉಳಿಸ್ಕೋಬೇಕು. ಈ ಕಡೆ ಮಾನವ ಹತ್ಯೆಯಾಗೋದನ್ನು ತಡಿಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ. ಆಮೇಲೆ ನಮ್ಮ ಹಾಸನದಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು 7 ಇಂಜಿನಿಯರಿಂಗ್ ಕಾಲೇಜ್ ಇದೆ. 7 ಇಂಜಿನಿಯರಿಂಗ್ ಕಾಲೇಜು, ಒಂದು 48 ಡಿಗ್ರಿ ಕಾಲೇಜುಗಳಿದೆ, ITI ಕಾಲೇಜುಗಳಿದೆ. ಇದರಿಂದ ಎಲ್ಲ ಸರಿಸುಮಾರು ಒಂದು ವರ್ಷಕ್ಕೆ ಒಂದು 2,500ರಿಂದ 3,000 ಜನ ಹುಡುಗರುಗಳು ಫ್ರೆಷರ್ಸ್ ಆಚೆ ಬರ್ತಾರೆ. ಇವರಿಗೆಲ್ಲ ಸ್ಥಳೀಯವಾಗಿ ಏನಾದರೂ ಕೆಲಸ ಸಿಗುವಂಥದ್ದು ಒಂದಾದರೆ IT ಪಾರ್ಕ್ ಅಂತ ಮಾಡಿದ್ರೆ ಇಂಜಿನಿಯರಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸ್ಥಳೀಯವಾಗಿ ಕೆಲಸ ಸಿಗುತ್ತೆ. ಮಹಾನಗರಗಳಿಗೆ ಹೋಗೋದು, ವಲಸೆ ಹೋಗುವಂಥದ್ದು ತಪ್ಪುತ್ತೆ. ಟೂರಿಸಮ್ ಡೆವಲಪ್ಮೆಂಟ್, ನಮ್ಮ ವಿಶ್ವವಿಖ್ಯಾತವಾದಂಥ ಶ್ರವಣಬೆಳಗೊಳ ಇದೆ. ಅದೇ ರೀತಿ ಯುನೆಸ್ಕೋ ಪಟ್ಟಿಗೆ ಸೇರ್ಕೊಂಡಿರುವಂಥ ಬೇಲೂರು ಹಳೇಬೀಡು ಇದೆ. ಇಲ್ಲಿಗೆ ಈ ಟೂರಿಸಮ್ ಡೆವಲಪ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅದನ್ನು ಮಾಡಿದ್ರೆ ಹಲವಾರು ವರ್ಷಗಳಿಂದ ಕಣ್ಣೇ ಬಿಟ್ಟಿದ್ದಿಲ್ಲ. ಆವಾಗಿಂದನೇ ಏರ್ಪೋರ್ಟ್ ಅಂತ ಇತ್ತು. ರೈತರ ಹತ್ರನೂ ಜಮೀನು ವಶಪಡಿಸ್ಕೊಂಡಿದ್ದಾರೆ. ಅದನ್ನು ಮಾಡಿದ್ರೆ ಅವ್ರಿಗೂ ಒಂದು ನಾವು ಕೊಟ್ಟಿರೋ ಜಮೀನಿಗೆ ಸಾರ್ಥಕತೆ ಸಿಗುತ್ತೆ. ತುಂಬ ಅನುಕೂಲ ಆಗುತ್ತೆ. ರೈತರುಗಳಿಗೂ ತುಂಬ ಅನುಕೂಲ ಆಗುತ್ತೆ. ಏನು ಬೆಳೀತಾ ಇದ್ದಾರೆ, ಟೊಮೊಟೊ ಆಗಲಿ, ಶುಂಠಿ ಆಗಲಿ, ಕಾಫಿ ಆಗಲಿ, ಹೂವು ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಬೇರೆ ಕಡೆಗೆ ಸಾಗಿಸೋದಕ್ಕೆ ಕೆಲವೇ ಸಮಯಗಳಲ್ಲಿ ಸಾಗಿಸ್ತಿರ್ಬೋದು. ತಕ್ಷಣಕ್ಕೆ ರೇಟ್ ದುಬಾರಿ ಆಗ್ಬೋದು. ಫ್ಯೂಚರಲ್ಲಿ ತುಂಬ ಅನುಕೂಲ ಆಗೋಂಥ ಬೆಳೆಗಳು ಬೆಳೀತಾ ಇದ್ದಾರೆ. ತುಂಬ ಅನುಕೂಲ ಆಗುತ್ತೆ. ಇದು ಮಂಗಳೂರಿಂದ ಚೆನ್ನೈಗೆ ಹಾರ್ಬರ್, ಪೋರ್ಟ್ ಟು ಪೋರ್ಟ್ ಒಂದು ವ್ಯವಸ್ಥೆ ಇರುವಂಥದ್ದು. ಟ್ರೈನ್ ಒಂದು ಬಿಟ್ಟರೆ ಬೆಳಗ್ಗೆ ಹೊತ್ತು, ರಾತ್ರಿ ಹೊತ್ತು ಓಡಾಡುತ್ತೆ. ಬೆಳಗ್ಗೆ ಹೊತ್ತು ಕಾಲಾವಕಾಶ ಮಾಡ್ಕೊಂಡಿದ್ದರೆ ಪಶ್ಚಿಮ ಘಟ್ಟಗಳ ಸೌಂದರ್ಯ ಸವಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಟ್ಟು ಒಂದೇ ಭಾರತ ಸ್ಪೀಡ್ ಟ್ರೈನ್ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ.